ನಮಸ್ಕಾರ ಪ್ರೇಕ್ಷಕರೇ ಹಾಗೂ ಅಭ್ಯರ್ಥಿಗಳಿಗೆ 2024-25ನೇ ಸಾಲಿನ ಒಂದು ಅತಿಥಿ ಉಪನ್ಯಾಸಕರ ಅರ್ಜಿಯನ್ನು ಹಾಕಿದ್ರಿ. ಅದರ ಒಂದು ಪಟ್ಟಿಯನ್ನು ಕೂಡ ಅಂದರೆ ತಾತ್ಕಾಲಿಕ ಮೆರಿಟ್ ಪಟ್ಟಿಯನ್ನು ಕೂಡ ಏನು ಮಾಡಿದ್ರು 10ನೇ ತಾರೀಕಿಗೆ ರಿಲೀಸ್ ಮಾಡಿದರು. ಅದಾದ ಮೇಲೆ 11 ಮತ್ತು 12ನೇ ತಾರೀಕಿಗೆ ನಿಮಗೆ ಏನು ಮಾಡಲಿಕ್ಕೆ ಅಂದರೆ ಎಡಿಟ್ ಮಾಡಲಿಕ್ಕೆ ಕೊಟ್ಟಿದ್ದರು. ಏನಾದರೂ ತಿದ್ದುಪಡಿ ಮಾಡ್ಕೊಳ್ಬೇಕಂದ್ರೆ ಅದಕ್ಕೆ ಒಂದು ಎಡಿಟನ್ನು ಕೂಡ ಕೊಟ್ಟಿದ್ದರು. ಸೊ ಇವತ್ತು 13 ತಾರೀಕು, ಇವತ್ತು ಏನಾರು ಆಗ್ಬೋದಾ ಅಂತ ನೋಡಿದಾಗ ನಾವು ತಾತ್ಕಾಲಿಕ ಮೆರಿಟ್ ಪಟ್ಟಿಯಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಈಗ 21ನೇ ತಾರೀಕು ತನಕ ಕೂಡ ಯಾವುದೇ ಥರದಂಥ ಒಂದು ಪ್ರೋಗ್ರೆಸಿವ್ನ ಮಾಡೋದಿಲ್ಲ. ಯಾಕಂದರೆ ಇಲ್ಲಿ ಅವರ ಒಂದು ಸ್ಕೆಡ್ಯೂಲ್ ಪ್ರಕಾರ ಕಾರ್ಯಭಾರ ಪ್ರಕಟಿಸುವ ದಿನಾಂಕ ಅಂದರೆ 21ನೇ ತಾರೀಕಿಂದ ಮತ್ತೇನು ಮಾಡ್ತಾರಪ್ಪ ಅಂತಂದರೆ ಡಿವೈಡ್ ಕಾರ್ಯಭಾರ ಅಂತಂದರೆ ಡಿವೈಡ್ ಮಾಡ್ತಾರೆ. ಯಾವೆಲ್ಲ ಕೋರ್ಸ್ಗಳಿಗೆ ಯಾವೆಲ್ಲ ಒಂದು ಇದಕ್ಕೆ ಪರ್ಸೆಂಟೇಜ್ ವೈಸು ಎಲ್ಲವನ್ನು ಕಟ್ ಸೆಕ್ಷನ್ಗಳನ್ನಾಗಿ ಮಾಡಿ ಅದಕ್ಕೆ ಕಾರ್ಯಭಾರವನ್ನು ಅಂದರೆ ಒಂದು ಸಿಸ್ಟಮೆಟಿದಂಥ ಒಂದು ಇದನ್ನು ಮಾಡಿಕೊಂಡು ಸಬ್ಜೆಕ್ಟ್ ವಾರು ರ್ಯಾಂಕ್ಗಳನ್ನು ಡಿವೈಡ್ ಮಾಡಿಕೊಂಡು ಆಮೇಲೆ ಏನು ಮಾಡ್ತಾರಪ್ಪ ಅಂತಂದರೆ 21ನೇ ತಾರೀಕಿಗೆ ನಮಗೆ ಮಾಹಿತಿನ ಕೊಡ್ತಾರೆ. 21ನೇ ತಾರೀಕು ತನಕ ಏನಾರು ನಾವು ಮಾಡಬೇಕಾ ಅಂತ ಅಭ್ಯರ್ಥಿಗಳು ಕೇಳ್ತಾ ಇದ್ರು. 21ನೇ ತಾರೀಕಿಗೆ ಯಾವುದೇ ಥರದ ಒಂದು ಅಪ್ಡೇಟ್ ಇರೋದಿಲ್ಲ. ಹಂಗೇನಾದರೂ ಹೊಸ ಅಪ್ಡೇಟ್ ಮಾಡಬೇಕಂದ್ರೆ ಅವರೇ ಏನು ಮಾಡ್ತಾರೆ, ಒಂದು ಆದೇಶವನ್ನು ಹೊರಡಿಸ್ತಾರೆ. ಏನಾದರೂ ಒಂದು ತಿದ್ದುಪಡಿ ಇರ್ಬೋದು ಅಥವಾ ಏನಾದರೂ ಒಂದು ಬದಲಾವಣೆ ಮಾಡ್ಕೋಬೇಕಂದ್ರೆ ಅದಕ್ಕೆ ಇಲಾಖೆನೇ ಜಿಮ್ಮೆದಾರಿ ತಗೊಳುತ್ತೆ. ಆದರೆ ನಾವುಗಳು ಮಾತ್ರ ಏನಂತಂದರೆ ಯಾವ ಅಪ್ಲಿಕೇಶನ್ ಹಾಕಿದರೆ ಅವರುಗಳು 21ನೇ ತಾರೀಕು ತನಕ ನೀವು ಕಾಯಬೇಕಾಗತ್ತೆ. ಮುಂದಿನ ಏನು ಪ್ರೊಸೆಸ್ ಆಗುತ್ತೆ ಅಂತ ಯಾರು ಕೇಳ್ತಾ ಇದ್ದೀರಿ ಅವ್ರುಗಳಿಗೆ ನಾ ಹೇಳ್ತಿರೋಂಥ ವಿಷಯ ಏನಂತಂದರೆ 21ನೇ ತಾರೀಕು ತನಕ ನೀವು ಕಾಯಬೇಕು.